ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಎಲ್ಲರೂ ಅವ್ರವ್ರ ಹೋಮ್ ಟೂರ್ನ ಮಾಡ್ತಾರೆ. ಸೊ ಇವತ್ತು ನಾನು ಕೌಟು ನಮ್ಮ ಮನೇಲಿ ಎಷ್ಟು ಆಕಳ ಇದ್ದಾವೆ, ಅವು ಎಷ್ಟೆಷ್ಟು ಲೀಟ್ರ್ ಹಾಲು ಕೊಡ್ತವೆ, ಹಾಗೆ ಎಷ್ಟು ಅಮೌಂಟ್ ಬಿದ್ದು ತೊಗೊಂಬಂದಿದ್ದಾರೆ ಅಂತ ಕೇಳ್ತೀನಿ. ಎಲ್ಲರೂ ಕೇಳ್ತಿದ್ರು, ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರಾ, ಏನು ವರ್ಕ್ ಮಾಡ್ತಾರೆ ಅಂತಂದು, ನಿಮ್ಮ ಮನೇಲಿ ಎಷ್ಟು ಆಕಳದವ, ಎಷ್ಟು ಲೀಟ್ರ್ ಹಾಲು ಕೊಡ್ತವ ಅಂತ ಕೇಳ್ತಿದ್ರು. ಅದಕ್ಕೆ ಇವತ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ನಾನು ನಮ್ಮ ಮನೆಗೆ ಆ ಸ್ಕರ್ಟ್ ಅಂತಂದೆ, ಇದು ಹೋಮ್ ಟೂರ್ ಮಾಡಿದಾಗ ಅದನ್ನು ತಂದೆ, ಇದನ್ನು ತಂದೆ, ಅದು ಇಷ್ಟು ಬಿತ್ತು ಇದಿಷ್ಟು ಬಿತ್ತು ಅಂತ ಮಾಡ್ತಾರೆ. ಸೊ ಅದಕ್ಕೆ ನಾನು ಇವತ್ತು ನಮ್ಮ ಮನೆ ಹಸುನ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ. ಸೊ ನಂಗೆ ಗೊತ್ತಿದ್ದ ಮಟ್ಟಿಗೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಕೇಳಿ ಒಂದೊಂದು ಆಕಳ ಎಷ್ಟು ಬಿದ್ದಾವೆ, ಎಷ್ಟು ಲೀಟ್ರ್ ಹಾಲು ಕೊಡ್ತಿದ್ದೇವೆ ಅಂತ ತಿಳ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೂ ಕಮೆಂಟ್ ಹಾಕ್ಬಿಟ್ರಿ, ನೀನೇನು ಕೆಲಸ ಮಾಡಲ್ಲ, ನೀನೇನು ನೋಡಲ್ಲ, ಆದರೂ ಹಿಂಗೆ ಹೇಳಕತ್ತೀವಿ ಅಂತಂದು ನಾನು ಎಲ್ಲ ತಿಳ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಒಂದೊಂದು ಆಕಳ ಎಷ್ಟೆಷ್ಟು ಲೀಟ್ರ್ ಬೀಳ್ತವೆ, ಇವೆಷ್ಟು ವರ್ಷದಿಂದ ಅದು ನಮ್ಮ ಮನೆಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಈ ಆಕಳ ಬಂದುಬಿಟ್ಟು ನಮ್ಮ ಮನೇಲಿ 3 ಇಯರ್ಸಿಂದ 3 ವರ್ಷದಿಂದ ಇದೆ. ಸೊ ಇದನ್ನು ನಮ್ಮಪ್ಪ ಎಲ್ಲಿ ತಂದಿತ್ತು ಅಂತ ಗೊತ್ತಿಲ್ಲ. ಇದನ್ನು ತಂದಾಗ ಎಷ್ಟು 40,000 45,000 ಇರಬೇಕು. ಇದೀಗ ಆಲ್ರೆಡಿ ಈದಿದೆ, ತೋರಿಸಿ. ಇದು ಆಲ್ರೆಡಿ ಈದಿದೆ. ಇದೀಗ ಪ್ರೆಸೆಂಟ್ ಎಷ್ಟು ಲೀಟ್ರ್ ಹಾಲು ಕೊಡ್ತಿದೆಯಪ್ಪ ಅಂದ್ರೆ 7.5 ಲೀಟ್ರ್ ಹಾಲು ಕೊಡ್ತಿದೆ ಅಂತೆ. ಇದು ನಮ್ಮ ಮನೆಗೆ 3 ವರ್ಷದಿಂದನೇ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಮನೇಲಿ ಆಲ್ಮೋಸ್ಟ್ ಈಗ ಒಂದು 2 ವರ್ಷದ ಮೇಲೇನೆ ಆಯ್ತು ಇದನ್ನು ತಗೊಂಬಂದು. ಇದು 53,000 ಬಿದ್ದಿತ್ತು ಆಕಳ. ಇದೀಗ ಆಲ್ರೆಡಿ ಹಾಲು ಕೊಡ್ತಾ ಇದೆ. ಇದು ಎಷ್ಟು ಲೀಟ್ರ್ ಹಾಲು ಕೊಡ್ತದೆ? 8 ಲೀಟ್ರನ್ನ ಹಾಲು ಕೊಡ್ತಾ ಇದೆ. ಮನೆಗೆ ಆಲ್ಮೋಸ್ಟ್ ಎಲ್ಲ 8 ಲೀಟ್ರು 9 ಲೀಟ್ರು 7-7.5 ಕೊಡೋದು ಆಕಳ. ಕಡಿಮೆ ಏನು ಯಾವೂ ಇಲ್ಲ. ನೀವು ನೋಡ್ಬೋದು. ಅದನ್ನೊಂದು ಹೇಳೋದು ಮತ್ತೆ, ಇದು ಪ್ಯೂರ್ HF ತಳಿ. ಅದೂ ಅಷ್ಟೇ, ಅದೂ HF ತಳಿನೇ. ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವ ಜವರಿವು ಏನಿಲ್ಲ, ಎಲ್ಲವೂ HF ತಳಿನೇ ಇದ್ದಾವೆ. ಯಾವ ಆಕಳ ಏನು ಮಾಡಲ್ಲ. ನಾನಿದೆ ಫಸ್ಟ್ ಇವ್ರ ಹತ್ರ ಬಂದಿದ್ದೆಲ್ಲ ತಿಳ್ಕೊಂಡೆ ಬಂದೀನಿ. ಇದು HF ತಳಿನೇ, ಆಲ್ಮೋಸ್ಟ್ ಎಲ್ಲ HF ತಳಿನೇ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ನಮ್ಮ ಮನೇಲಿ ಈಗ 4 ವರ್ಷದ ಮೇಲೇ ಆಗಿದೆ ತಗೊಂಬಂದಿದ್ದನ್ನು ನಾವು. ಹತ್ತಿರ ತೋರಿಸಿ. ಸೊ ಇದು ಈಗ ಅದೇನದು ಈ ಹಂಗಿದೆ, ಇವತ್ತು ನಾಳೆ ಆ ಥರ ಇದೆ. ಇದು ಈ ಹಂಗಿದೆ. ಸೊ ಇದೂ HF ತಳಿನೇ, ನೀವು ನೋಡ್ತಾ ಇರ್ಬೋದು. ಇದು ಇನ್ನೊಂದು 2 ಡೇಸಲ್ಲಿ ಇದು ಬಂದ್ಬಿಟ್ಟು HF ತಳಿ. ಇದಕ್ಕೆ ಅಂದಾಗ ಅಪ್ಪ ಎಷ್ಟು 40,000 ಇತ್ತು ಆಕಳ. ಸೊ ಈಗ ನಾವು ಬ್ಯಾಡ ಅಂದ್ರೆ ಈಲಾಗಿದೆಯಲ್ಲ, ಸೊ ಈಗ ಹಿಂಗೆ ಈಗ ಬ್ಯಾಡ್ ಅಂದ್ರೂ ಕೊಟ್ಟರು ಏನಂದ್ರು ಆಲ್ಮೋಸ್ಟ್ 60,000-70,000 ಕೊಡೋದಿದ್ದಾನೆ. ಬಟ್ ನಾವು ಯಾವ ಆಕಳ ಕೊಡೋಕೆ ತಂದಿಲ್ಲ. ಸೊ ಬಲ್ಲಿ ಅಲ್ಲೊಂದಿದೆ, ತೋರಿಸ್ತೀನಿ. ಎಲ್ಲವೂ HF ತಳಿ. ಸೊ ಈ ಆಕಳ ಇದು ಕೋಡ್ ಮುಟ್ಕೊಂಡ್ಬರ್ತೀವಿ ತಮಾಷೆ ಮಾಡೋಕ್ಕೆ ಹೋಗಿ. ಇದು ಅಷ್ಟು ಆಕಳನ್ನು ನಾವು ಇಲ್ಲಿ ಕಟ್ಟಿಲ್ಲ. ಆ್ಯಕ್ಚುಲಿ ಇಲ್ಲಿ ಸಾಯಂಕಾಲ ಅಷ್ಟು ಕಟ್ಟಿ ಹಾಲು ಹಿಂಡ್ಬೇಕಲ್ಲ, ಹಾಗಾಗಿ ನಾವು ಅಷ್ಟು ಆಕಳನ್ನು ಇಲ್ಲಿ ಕಟ್ಟಿಲ್ಲ. ಮಾಡಲಿ. ಇದು ಬಂದು ಮೊನ್ನೆ ರೀಸೆಂಟಾಗಿ ತಂದಿದ್ದಾರೆ, 1 ವರ್ಷ ಆಗಿದೆ ಅಷ್ಟೇ. ಇದನ್ನು ಹಾಲು ಕೊಡ್ತೈತಿ, ತೋರಿಸ್ತೀನಿ ರೀ ನಾನೇ. ಇದು ಹಾಲು ಕೊಡ್ತೈತಿ. ಇದು ಬಂದುಬಿಟ್ಟು 8 ಲೀಟ್ರ್ ಹಾಲು ಕೊಡ್ತೈತಿ. ಇದೂ ಪ್ಯೂರ್ HF ತಳಿನೇ. ನೊಣ ಇದಾವಲ್ಲ, ಅದಕ್ಕೆ ಆಕಳುಗಳು ಈ ಥರ ಮಾಡ್ತವೆ. ಸೊ ಇದೆಲ್ಲ ಕ್ಲೀನ್ ಈವ್ನಿಂಗ್ ಹಾಲು ಕರಿಬೇಕಲ್ಲ, ಹಾಗಾಗಿ ಇದೆಲ್ಲ ಕ್ಲೀನ್ ಆಗಲಿ ಅಂತ ಅಷ್ಟು ಆಕಳನೂ ಇಲ್ಲಿ ಕಟ್ಟಿಲ್ಲ, ಇನ್ನೂ ಅಷ್ಟು ಆಚೆ ಕಡೆ ಕಟ್ಟಿದ್ದಾರೆ. ಸೊ ಬನ್ನಿ ಅವನು ತೋರಿಸ್ತೀನಿ. ಅದು ಅಮೌಂಟ್ ಎಷ್ಟು ಬಿತ್ತಂತಂದು ಹೇಳಿಲ್ಲಲ್ವಾ. ಸೊ ಇದು ಬಂದುಬಿಟ್ಟು ಎಷ್ಟು ಒಂದು 54,000 55,000 ಇರ್ಬೇಕು ಇದು ಆಕಳ. ಇದೊಂದು ವರ್ಷ ಆಯ್ತು ಅಷ್ಟೇ ನಮ್ಮನೆ ತಗೊಂಬಂದು. ಇದ್ರದ್ದಿಷ್ಟು. ನೆಕ್ಸ್ಟ್ ಬೇರೆ ಆಕಳ ತೋರಿಸ್ತೀನಿ ಬನ್ನಿ. ಆಕಳ ಸಹ ಇದು ನಮ್ಮ ಮನೇಲಿ ಬಂದು 3 ವರ್ಷ ಆಯಿತು. ನಾವೆಲ್ಲ ಅಪ್ಪಾಜಿ ಹಳೆವನ್ನೆಲ್ಲ ಕೊಟ್ಟು ಚೆನ್ನಾಗಿರೋದನ್ನೆಲ್ಲ ಹಳೆವೆಲ್ಲ ಕೊಟ್ಟು ಹೊಸ ತರ್ತೈತಿ. ಹಾಲು ಚೆನ್ನಾಗಿ ಕೊಟ್ಟರೆ ಇಟ್ಕೊಂತೈತಿ, ಇಲ್ಲದ್ರೆ ಬೇರೆ ಕೊಟ್ಬಿಡ್ತೈತಿ. ಇದು ತಗೊಂಬಂದು 3 ವರ್ಷನೇ ಆಯಿತು. ಇದು ಆಲ್ರೆಡಿ ಹಂಗಿದೆ. ಇನ್ನೊಂದು
ಒಂದು ವಾರದಲ್ಲಿ ಇದು ಈತತಿ. ಸೊ ಇದನ್ನು ಎಚ್ ಎಫ್ ತಳಿನೇ. ಇದ್ರದ್ದು ಅಮೌಂಟು ಅಷ್ಟು ಸರಿ ಗೊತ್ತಾಗಲಿಲ್ಲ, ಒಂದೇ ಥರ ಇದ್ದಾವಲ್ಲ, ಅಷ್ಟು ಕ್ಲಿಯರಾಗಿ ನೆನ್ಪಿಟ್ಟಂಗಾಗಿಲ್ಲ. ಈಗ ಬೇಡ ಅಂದರೂ ಆಲ್ಮೋಸ್ಟು 65-70 ಸಾವಿರಕ್ಕೆ ಕೊಡ್ತಾರೆ. ಇದು ಇಷ್ಟ ಆಯಿತು. ಸೊ ಇಲ್ಲೊಂದು ಆಕಳ ಇದೆ, ಬನ್ನಿ ತೋರಿಸ್ತೀನಿ. ಸೊ ಈ ಆಕಳ ಮೊನ್ನೆ ರೀಸೆಂಟಾಗಿ ತಂದಿದ್ದಾರೆ. ಎಷ್ಟು ಒಂದು ವಾರ ಆಯಿತಾ? ಇದು ತಂದು ಒಂದು ವಾರ ಆಗಿದೆ. ಸೊ ಇದು ಸಹ ಇನ್ನೂ ಈದಿಲ್ಲ. ಸೊ ಇದು ಇನ್ನೊಂದು 15 ಸಾರಿ ಇದು ಈದಿದೆ ಮನೆ ಈಗೊಂದು 15 ದಿನ ವಾರ ಆಯ್ತೇನು ತಂದು. ಇದನ್ನು ಎಷ್ಟು 58 ಸಾವಿರಕ್ಕೆ ತಂದಿದ್ದಾರಂತೆ. ಇದ್ರ ಕರಾನ ಕೇಳ್ಬೋದು ನೀವು. ಸೊ 58 ಸಾವಿರ ಅಂತೆ. ಇದು ಪ್ಯೂರ್ ಎಚ್ ಎಫ್ ತಳಿನೇ. ಆಲ್ಮೋಸ್ಟ್ ನಮ್ಮ ಮನೇಲಿರೋದೆಲ್ಲ ಎಚ್ ಎಫ್, ಬಟ್ ಯಾವ ಏನು ಮಾಡಲ್ಲ. ಸಣ್ಣ ಹುಡ್ರು ಸಹ ಮುಟ್ಬೋದು, ಏನು ಮಾಡಲ್ಲ. ಇದು ಬಂದು 58 ಸಾವಿರ. ಮನೆ ರೀಸೆಂಟ್ ಇದ್ರ ಕರಾನ ಇದು ಗಂಡು ಪಾಪ ಹಾಕಿತ್ತಂತೆ. ಸೊ ಅದನ್ನು ಎಲ್ಲೋ ಕಳಿಸಿದ್ದಾರೆ ಅವರು, ಅದ್ರಷ್ಟು ಸರಿ ಗೊತ್ತಿಲ್ಲ ನನಗೆ. ಗಂಡು ಪಾಪ ಹುಟ್ಟಿದವೆಲ್ಲ ದೇವರಿಗೆ ಅದ್ರದ್ದು ಅಮೌಂಟ್ ಹಾಕೋದು, ಹೆಣ್ಣು ಹುಟ್ಟಿದ ಮಾತ್ರ ಇಟ್ಕೊತೀವಿ. ನೆಕ್ಸ್ಟ್ ಇದೂ ಮೊನ್ನೆ 2 ತಗೊಂಬಂದ್ರಂತೆ. ಅದ್ರದ್ದೊಂದು ಇದೂ ಒಂದು ಇದು ಎಷ್ಟು ಅಮೌಂಟ್ ಬಿತ್ತು, ಇದು ಬಂದು 64 ಸಾವಿರ ಅಂತೆ. ಇದನ್ನು ಮೊನ್ನೆ ರೀಸೆಂಟಾಗೆ ತಂದಿರೋದು. ಸೊ ಇದನ್ನು ಈಗ ಆಲ್ರೆಡಿ ಹಾಲು ಕೊಡ್ತಿದೆ. ಇದು ಎಚ್ ಎಫ್ ತಳಿನೇ. ಇದು ಬಂದುಬಿಟ್ಟು 64 ಸಾವಿರ ಬಿದ್ದಿದೆ. ಮೊನ್ನೆನೇ ತಂದ್ರಂತೆ, ನಾನು ಊರಾಗಿದ್ದೆ. ಇದು ಎಚ್ ಎಫ್ ತಳಿನೇ ಇಷ್ಟು. ಮತ್ತಿನ್ನು ಸೊ ಆಗಲೇ ನೋಡಿದ್ರಲ್ಲ, ಈ ಆಕಳದ್ದೇ ಅಲ್ಲೊಂದು ಕರ ಇದೆ, ಹೆಣ್ಣುಗರ. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಇದು ಅದ್ರ ಪಾಪು, ಇದು ಹೆಣ್ಣು ಪಾಪು. ಆಲ್ಮೋಸ್ಟ್ ಇದು ಎಷ್ಟು ತಿಂಗಳದಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇದೊಂದೇ ನಮ್ಮನೇಲಿ ಸಣ್ಣಗರ ಇರೋದು. ಉಳ್ಕಿದ್ದು ಗಂಡು ಪಾಪು ಹುಟ್ಟಿದ್ದೆಲ್ಲ ದೇವ್ರಿಗೆ ಕೊಟ್ಬಿಡ್ತಾರೆ. ಇದು ಒಂದಿದೆ, ಇದು ನಮ್ಮ ಚಿನ್ನಿ ಕೊಡ್ತಾರೆ ಅಲ್ಲವ ಚಿನ್ನಿ. ಇದು ಯಾರ್ದಪ್ಪಜ್ಜಿ? ನಿಂದ? ನಿನಗೆ ಕೊಡ್ತಂದ್ರೆ ತಾತನವರು. ಮುಟ್ತೀಯ? ಮುಟ್ಟು ಬಾ. ಸೊ ಇದು ನಮ್ಮೂರು ಕೆರೆ. ಆಲ್ಮೋಸ್ಟ್ ಕೆರೆ ಎಲ್ಲ ತುಂಬಿ ಹತ್ರ ಬಂದಿದೆ, ನೀವೇ ನೋಡ್ಬೋದು. ಸೊ ಡೈಲಿ ಏನಿಲ್ಲ ಅಂದ್ರೆ 40 ಲೀಟ್ರು, ಈವ್ನಿಂಗ್ 40 ಲೀಟ್ರು, ಮಾರ್ನಿಂಗ್ 40 ಲೀಟ್ರ್ ಹಾಕ್ತಾರೆ. ಸೊ ಈಗೊಂದು 2 ಆಕಳ, ಇನ್ನು 3 ಆಕಳ ಹಂಗಿದೆ ಅಲ್ಲ. ಸೊ ಅವು ಈ ತಿಂದೆ ಏನಿಲ್ಲ ಅಂದ್ರೆ 50 ಲೀಟ್ರ್ ತನಕ ಹಾಕ್ತಾರೆ ಬೆಳಗ್ಗೆ ಸಂಜೆ ಸೇರಿ. ಆಲ್ಮೋಸ್ಟ್ ಎಲ್ಲ ಆಕಳನ್ನು ತೋರಿಸಿ ಅದ್ರ ಬಜೆಟ್ ಹೇಳಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಪ್ಲೀಸ್ ನೀವು ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಸೊ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದೊಂದಿಗೆ.